ಹಬ್ಬದ ಪ್ರಯುಕ್ತ ನಾವು ಪಿ ಸಿ ಬಿಲ್ಡ್ ಮಾಡ್ಸೋಕೆ ಬಂದಿದ್ದೀವಿ ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್. ಶ್ಯೂರ್ ಶ್ಯೂರ್. ಸೊ ಯಾವ ಗ್ರಾಫಿಕ್ ಕಾರ್ಡ್ ಡಿಸೈಡ್ ಮಾಡಿದ್ದು? NVIDIA 4060 Ti ವೈಟ್ ಏರೋ ನಿಮ್ಮ ಫ್ರೆಂಡ್ ರಿಕಮೆಂಡ್ ಮಾಡೋದು. ಹೌದು, ವೈಟ್ ಏರೋ. ನಂದು AMD ಇತ್ತು, ಬಟ್ ಆ್ಯಸ್ ಯು ಆರ್ ಕನ್ವಿನಿಯಂಟ್, ನಿಮ್ಗೆ ಯಾವ್ದು ಬೇಕಂದ್ರೆ ಅದು. ಓಕೆ, ಸೊ ತಿರ್ಗಾ ಎಲ್ಲ ಪ್ರಾಡಕ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, Ryzen 7 X ಸೀರೀಸ್ ಪ್ರಾಸೆಸರ್ 7700 X ಸೀರೀಸ್ ಇದೆ. MSI B650 ಗೇಮಿಂಗ್ ವೈಫೈ, ಇದರಲ್ಲಿ ನಿಮಗೂ ಟೈಪ್ ಸಿ ಪೋರ್ಟುನೋ ಇನ್ಬಿಲ್ಟ್ ಇರುತ್ತೆ. ಪ್ಲಸ್ ನಿಮ್ಮ Ryzen 7ಗೂ ಓಕೆ ಮದರ್ ಬೋರ್ಡ್ ಇದೆ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಬೇಕಾದ್ರೆ ತೊಗೊಳ್ಬೋದಿತ್ತು, ಬಟ್ ಬಜೆಟ್ ಸ್ವಲ್ಪ ಕ್ರಾಸ್ ಆಗುತ್ತೆ. ಓಕೆ, ಸೊ ಇದು ಇದೆ. ನೆಕ್ಸ್ಟ್ ರ್ಯಾಮ್ ಬಂದುಬಿಟ್ಟು 16GB 16GB ಎರಡು ವೈಟ್ ಕಲರಲ್ಲಿ 6000 ಮೆಗಾಟ್ಸ್ ಎರಡು ರ್ಯಾಮ್ ಇದೆ. ಗ್ರಾಫಿಕ್ ಕಾರ್ಡ್ 4060 Ti 8GB ಏರೋ ಸೀರೀಸ್ದು. ಪವರ್ ಸಪ್ಲೈ 750 ವಾಟ್ಸ್ ಗೋಲ್ಡ್ ರೇಟೆಡು ಪ್ರೋ ಲ್ಯಾಪ್ ಸೀರೀಸ್ದು ಆ್ಯಂಟಿ ಸ್ಪೋರ್ಟ್ ಇದೆ. ಪ್ಲಸ್ 750 ವಾಟ್ಸ್ LE 720 ವೈಟ್ ಕಲರ್ದು AEO ಇದೆ. ಕೇಸ್ ನಾನು ನಿಮ್ಗೆ ತೋರಿಸ್ತೀನಿ, ವೈಟ್ಸ್ ಆಪ್ಷನ್ ಇದೆ. हीरो जेब्रोनिक्स V2 में वाइट कलर कैबिनेट है. देखो एक लेके आओ. कैबिनेट ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು. ನಾನು ಕೇಸ್ ತೋರಿಸ್ತೀನಿ. ಮಾನಿಟರ್ ಬಂದುಬಿಟ್ಟು 2K 180 Hz IPS ಪ್ಯಾನಲ್ ನಿಮ್ಗೆ ನಾನು ಮಾನಿಟರ್ ಕೊಡ್ತೀನಿ, ಒಳ್ಳೆದು. ಆದರೆ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಅದನ್ನು ವೈಟ್ ಕಲರ್. ಸೊ ಎವ್ರಿಥಿಂಗ್ ವೈಟ್ ಥೀಮಲ್ಲಿ ಆಗಿಬಿಡುತ್ತೆ. ಓಕೆ, ಈಗ ನೀವು ಹೇಳ್ತೀರಾ ಪ್ರಾಸೆಸರ್ ವೈಟ್ ಕಲರ್ ಇಲ್ಲಿ ಬರಲ್ವಾ? ಆಬ್ವಿಯಸ್ಲಿ ಒಂದು ಕಸ್ಟಮರ್ ಕೇಳಿದ್ರು, ನೀವು ಹೇಳಿದ್ರೆ ವೈಟ್ ಕಲರಲ್ಲಿ ಪ್ರಾಸೆಸರ್ ಬಂದ್ರೂ ಎಲ್ಲಿ ಕಾಣಿಸುತ್ತೆ ಮೇಲೆ ಹೋಗ್ಬಿಡುತ್ತೆ. ಹೀಟ್ ಸಿಂಕ್, ಹೀಟ್ ಸಿಂಕ್ ಅದು ಬ್ಲ್ಯಾಕ್ ಇದ್ರೂ ವೈಟ್ ಇದ್ರೂ ಏನು ಪ್ರಯೋಜನ ಇಲ್ಲ ಆ ಥರ. ಸೊ ಎವ್ರಿಥಿಂಗ್ ಪರ್ಫೆಕ್ಟ್ ಇದೆ. PSU ಒಂದು ವೈಟ್ ತಗೊಳ್ಬೋದು, ಬಟ್ ಏನಿದೆ ಅಂದರೆ ಸ್ವಲ್ಪ ಓವರ್ ಬಜೆಟ್ ಆಗಿಬಿಡುತ್ತೆ. ಹೌದು. ಸೊ ಬ್ಲ್ಯಾಕ್ ಇರಲಿ, ಏನು ತೊಂದರೆ ಇಲ್ಲ. ಮದರ್ ಬೋರ್ಡ್ ಇದು PCBನೂ ವೈಟ್ ಇರುತ್ತೆ. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿ ಒಂದು ಸೆಟ್ ಆಗಿಬಿಡುತ್ತೆ. ಓಕೆನಾ? ಕ್ಯಾಬಿನೆಟ್ ಒಂದು 4K ರೇಂಜಲ್ಲೇ, ಜಾಸ್ತಿ ಇನ್ವೆಸ್ಟ್ ನಾನು ಮಾಡಿಸ್ತಾ ಇಲ್ಲ. ಇದು ಚೆನ್ನಾಗಿದೆ. ಸೈಡಲ್ಲಿ 2 ಇಂಟೇಕ್ ಫ್ಯಾನು, ಒಂದು ಬ್ಯಾಕ್ ಎಕ್ಸಾಸ್ಟ್ ಫ್ಯಾನು, ಟಾಪಲ್ಲಿ 360mm AEO ಫಿಕ್ಸ್ ಆಗಿಬಿಡುತ್ತೆ. 3 ಫ್ಯಾನ್ಸ್ ಪ್ರೀ ಇನ್ಸ್ಟಾಲ್ಡ್ ಇದೆ. ಪ್ಲಸ್ ನಿಮಗೂ 3 AEO ಅಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಟೈಪ್ ಸಿ ಪೋರ್ಟುನೂ ಇದೆ, USB 3.0 ಇದೆ. ಇದರಲ್ಲಿ ಒಂದು ಬೆಸ್ಟ್ 2 ಸೈಡ್ ಟೆಂಪರ್ ಗ್ಲಾಸೂ ಇದೆ. ಈಸಿಯಾಗಿ ನೀವು ರಿಮೂವ್ನು ಮಾಡ್ಬೋದು ಇದು. ಓಕೆ, ಸೊ ಇದು ಒಂದು ಪರ್ಫೆಕ್ಟ್ ಆಗಿರುತ್ತೆ. ಆನ್ ಆಗಿದೆ ಮೇಲೆ ಹೆಂಗಿರುತ್ತೆ ಅಂತ ನಾನು ಬನ್ನಿ ತೋರಿಸ್ತೀನಿ. ಈ ಥರ ಲುಕ್ಸ್ ಇರುತ್ತೆ. ಇದು ಬ್ಲ್ಯಾಕ್ ಕಲರು. ನಿಮ್ಗೆ ಸೇಮ್ ವೈಟ್ ಅಲ್ಲಿ ಕೊಡ್ತೀನಿ. ನೀವು ಬಿಲ್ಡ್ ಆಗಿದ ಮೇಲೆ ನಿಮ್ಗೆ ಇದಕ್ಕಿಂತ ಎಲಿಗೆಂಟ್ ಆಗಿ ಲುಕ್ ಬರುತ್ತೆ. ಏನಕ್ಕಂದ್ರೆ ಇದರಲ್ಲಿ ನಿಮ್ದು ಗ್ರಾಫಿಕ್ ಕಾರ್ಡ್ ವೈಟ್ ಅಲ್ಲಿ ಇದೆ, ಪ್ಲಸ್ ರ್ಯಾಮ್ನು 6GB ಇರುತ್ತೆ, ಕೂಲರ್ನು ವೈಟ್ ಅಲ್ಲಿ ಇದೆ. ಸೊ ಎವ್ರಿಥಿಂಗ್ ಬಿಲ್ಡ್ ಆಗಿದ ಮೇಲೆ ನಿಮ್ಗೆ ಲುಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಬರೀ ಆ ಪಾರ್ಟ್ಸ್ ನೋಡೋದಕ್ಕಿಂತ ಬ್ರದರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬ್ರದರ್ ತುಂಬಾ ಎಫರ್ಟ್ ಕೊಡ್ತಾ ಇದೆ ಅವರ ಚಾನಲ್ ಮೇಲೆ. ಸೊ ಪ್ಲೀಸ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ದು ಸ್ಟೋರ್ ಡಿಸ್ಕ್ರಿಪ್ಷನ್ ಹಾಕಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ಯಾಕೆ ಆಗ್ತೀನಿ ಕಿಶನ್ ಬ್ರೋ. ಸೊ ನಿಮಗೆ ಒಂದು ಬೇಸಿಕ್ ಈವನ್ ನಾಲೆಡ್ಜ್ ಇಲ್ಲ ಅಂದ್ರೂ ಇಲ್ಲಿ ಬನ್ನಿ, ನಿಮ್ಮನ್ನ ಪ್ರೋ ಆಗಿ ಕಳಿಸ್ತಾರೆ ಗೇಮಿಂಗಲ್ಲಿ. ನನ್ನ ಕೆಲಸ ಅದೇ ಇರುತ್ತೆ. ಆ್ಯಂಡ್ ನಿಮ್ಮ ಎಲ್ಲರಿಗೂ ಹ್ಯಾಪಿ ಹೋಲಿ. ಓಕೆ, ಹ್ಯಾಪಿ ಹೋಲಿಗೆ ಹಾಗೆ ಡಿಸ್ಕೌಂಟ್ ನಮಗೆ ನಾನು ಮಾಡ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಇದು ಬ್ಲ್ಯಾಕ್ ಥೀಮ್ ಇದೆ ಕ್ಯಾಬಿನೆಟು. ಸೊ ಇದರಲ್ಲೇ ವೈಟು ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಸೊ ಬಿಲ್ಡ್ ಆಗೋವರೆಗೂ ವೇಟ್ ಮಾಡಿರಿ. ಸೊ ಇನ್ನೂ ಕ್ರೇಜಿ ಲುಕ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಬಿಲ್ಡ್ ಇಲ್ಲೇ ನಮ್ಮ ಮುಂದೆನೇ ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ. ಸೊ ಬಿಲ್ಡ್ ಮಾಡ್ಸೋಣ ಏನಕ್ಕೆ. ಸ್ಟುಡಿಯೋ ರೂಮಲ್ಲಿ ಅಸೆಂಬಲ್ ಆಗ್ತಿದೆ ನಮ್ಮದು. ಒಂದು ಕ್ಯಾಬಿನೆಟಿನ ಲುಕ್ ನೋಡಿ ಯಾವ ಥರ ಇದೆ ಅಂತ. ಕ್ಯಾಬಿನೆಟ್ ನೋಡಿ ಏನು ಸೆಕ್ಸಿ ಕಾಣಿಸ್ತಾ ಐತೆ. ಖುಷಿ. ಸೊ ಕ್ಯಾಬಿನೆಟ್ಸ್ ಫುಲ್ ಕೂಲ್ ಆಗಿದೆ ಆ್ಯಕ್ಚುಲಿ, ಕ್ರೇಜಿ. ಹೋಲಿ ಆಡೋದಕ್ಕೆ ಗೈಸ್ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಇವತ್ತು. ಹೋಲಿ ಬೈ इसको भी रंग लगाओ, इसको PC बिल्ड करने वाला को. ಹಾಂ, ಏನೀಗ ಹೋಲಿ ಸ್ಟಾರ್ಟ್ ಕ್ಲೋಸ್ ಮಾಡ್ತಿದ್ದಂಗೆ ಫೀಲ್ಡ್ ಸೆಟ್ ಮಾಡ್ತಾ ಇದೀವಿ. ಓಕೆನಾ? ಹುಡುಗರೆಲ್ಲ ಯಾರನ್ನ ಈಗ ಇಟ್ಕೊಂತಿರೋದು? ನಮ್ಮಲ್ಲ ಈಗ ಆಗ್ಬಿಟ್ಟಿದೆ. 1 ಗಂಟೆ ಮನೆಗೆ ಹೋಗೋಣ ಅನ್ಕೊಂಡಿದ್ವಿ, 3 ಗಂಟೆ ಆಗ್ಬಿಟ್ಟಿದೆ. ಇಲ್ಲಿ ಒಂದು ಹೋಟೆಲು ನಮ್ಗಲ್ಲ, ಇಲ್ಲ ಅವ್ನಿಗೆ ಹಾಕ್ಬೇಕು. PC ಬಿಲ್ಡ್ ಮಾಡ್ಸೋರಲ್ಲ, ಅವ್ನ ಕಲರ್ ಹಾಕ್ಲೇಬೇಕಪ್ಪ ನಿನ್ಗೆ. ಸುಮ್ಮನೆ ಇರ್ಲಿ ಅಲ್ಲ, ಇಲ್ಲಿ ಫೀಲ್ಡ್ ರೆಡಿ
3 ಆಗಿದೆ. ಮಾಡ್ಬಿಟ್ಟು ಮನೆಗೆ ಹೋಗೋಣ. ಅಷ್ಟೇ ಮೇಲೆ ಒಬ್ಬನಿಗೆ ಇವನಿದೆ ನಮ್ಮ ತಮ್ಮ, ಅವನ ಕಲರ್ ಹಾಕ್ಸ್ಕೊಳ್ಳಲ್ಲ, ಅದೇ ವೈಟ್ ಅವರಲ್ಲ ಫೇರ್ ವೈಟ್ ಟಿ ಶರ್ಟ್ ಹಾಕೊಂಡು ಕಲರ್ ಹಾಕ್ಸ್ಕೊಳ್ಳಲ್ಲ, ಅದು ಇದು ಅಂತ ಹೇಳ್ತಾರೆ. ಎಲ್ಲ ಕಡೆ ಒಂದೊಂದು ಬೋಟಲ್ ಇಟ್ಟಿದ್ವಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲ. ಸೊ ಗೈಸ್ ಆಲ್ರೆಡಿ ಫೀಲ್ಡಿಂಗ್ ಸೆಟ್ ಆಗಿದೆ ಇಲ್ಲಿ ಹೋಲಿ ದಿನ ನಾವು ಇವ್ನು PC ಬಿಲ್ಡ್ ಮಾಡ್ಸಕ್ಕೆ ಬಂದಿದ್ದೀವಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಏನಿದೆಯೋ ಎಂತಿದೆಯೋ ಗೊತ್ತಿಲ್ಲ ನನಗಂತೂ. ಹುಡುಗ ಕರ್ಕೊಂಡು ಹೋಗ್ಬೇಕೀಗ. ದೊಡ್ಡಬಳ್ಳಾಪುರದಲ್ಲಿ ಏನಿದೆ ಆಯ್ತಂತೆ ಗೈಸ್, ಬರ್ರಿ ಅಂತವನೇ. ಆಯ್ತಾ ಇದೆ ಅಂದ್ಬಿಟ್ಟು ನೋಡೋಣ. ಗೋ ಹವ ಫೈನಲ್ ಔಟ್ಪುಟ್ ಲುಕ್ ಆಫ್ ದಿ ಕ್ಯಾಬಿನೆಟ್. ಸೊ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಇದೊಂದು ಮದರ್ ಬೋರ್ಡ್ ಒಂದು ಬ್ಲ್ಯಾಕ್ ಆಗೋಯ್ತು. ಅದು ವೈಟ್ ಹಾಕಿದ್ರೆ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, ಬಟ್ ಓಕೆ. ಸೊ ಇದು ವೈಟ್. ಸೊ ಓವರಾಲ್ ಒಂದು ಗೇಮಿಂಗ್ ಥೀಮ್ ಏನಿದೆ ಫುಲ್ ಒಂದು ವೈಟ್ ಬೇಸಸ್ ಮೇಲೆ ಇದಾಗಿದೆ. ಯಾಕಂದರೆ ಅಣ್ಣಂಗೆ ವೈಟ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಚೇರ್ ಮಾತ್ರ ಎಲ್ಲೋ ತೊಗೊಂಡ್ಬಿಟ್ಟವನೆ. ಎಲ್ಲೋ ದಟ್ಟಿ ಫೆಲ್ಲೋ ಅಂತ ಎಷ್ಟೇ ಹೇಳಿದ್ರು ಅದರಲ್ಲಿ ಒಂದು ಜಾರ್ ಬಿದ್ದ ಅಷ್ಟೇ. ನೋಡಿ ಓಕೆ, ಈಗ ಆನ್ ಆಗುತ್ತೆ ನೋಡಿ. ಕ್ರೇಜಿ. ಅದ್ಬಿಟ್ಟು ನಮ್ದು ವಾಟರ್ ಲಿಕ್ವಿಡ್ ಕೂಲರ್ ಸಿಸ್ಟಮ್ ಅನ್ನು ನಾನು ತೋರಿಸ್ತೇನೆ. ಅಂಥದ್ದು ನಾವು ನಿಮ್ಗೆ ಸ್ಪೆಷಲ್ ಆಗಿ ಒಂದು ಎಸ್ಥೆಟಿಕ್ಸ್ ಪ್ರಕಾರ ಬೇಕಾದ್ರೂ ನಾವು ಬಿಲ್ಡ್ ಮಾಡ್ತೀವಿ. ಬ್ರೋ ಬನ್ನಿ ಒಂದು ಫೋಟೋ. ಹೆಂಗ್ ಅನ್ಸಿದೆ ನಿಮ್ಗೆ ಬಿಲ್ಡು? ಕ್ರೇಜಿ. ಮಾನಿಟರ್ ನೋಡಿ, ಎಕ್ಸ್ಪೆಕ್ಟೇಷನ್ ಗಿಂತ ಹೈ ಲೆವೆಲ್ ಇದೆ. ಮಾನಿಟರ್ ನೋಡಿ, ವೈಟ್ ಹೈಟ್ ಅಡ್ಜಸ್ಟಬಲ್ ಇದೆ. ನಿಮ್ಗೆ ಇವತ್ತಿಲ್ಲ ನಾಳೆ ಯಾವಾಗಾದ್ರೂ ಚಾಟ್ಗೆ ಮಾನಿಟರ್ ಮಾಡೋದಂದ್ರೂ ನೀವು ಪಿವೆಟ್ ತರನು ಮಾಡ್ಬೋದು. ಸೊ ಬೆಸ್ಟ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಮಾನಿಟರ್ ಅಂತ ಹೇಳ್ಬೋದು ಇದನ್ನು. ಓಕೆ, ಥ್ಯಾಂಕ್ ಯು ಬ್ರೋ. 180 Hz ಅಲ್ಲ? 180 Hz IPS ಪ್ಯಾನಲ್. ನಿಮ್ಗೆ ಹೆಂಗ್ ಬೇಕಂದ್ರೆ ಹಂಗೆ ನೀವು ಇದನ್ನು ಹೈಟನ್ನು ಮೇಲೆ ಕೆಳಗೆ ಮಾಡ್ಬೋದು. ನಿಮ್ಮ ಡೆಸ್ಕ್ ಮೇಲೆ ಮೇ ಬಿ ಅಪ್ಗ್ರೇಡ್ ಮಾಡಾದ್ಮೇಲೆ ಇದನ್ನೇ ನೀನು ಚಾಟ್ ಸಿಸ್ಟಮ್ ಆಗಿ ಯೂಸ್ ಮಾಡ್ಬೋದು ಫ್ಯೂಚರಲ್ಲಿ. ಸೊ ನಿಮ್ಮ ಹಣ ವೇಸ್ಟ್ ಆಗಲ್ಲ. ಹೌದು. ಇದು ಒಂಚೂರು 1000 ರೂಪೀಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಈ ಹೈಟ್ ಅಡ್ಜಸ್ಟಬಲ್ ಎಲ್ಲ ಇರೋದ್ ಕಾರಣ. ಪ್ಲಸ್ ವೈಟ್ ಮಾನಿಟರ್ ಸ್ವಲ್ಪ ಸ್ಟಾಕ್ ಅನ್ನು ಕಮ್ಮಿ ಬರುತ್ತೆ. ಓಕೆ, ನಿಮ್ಗೆ ಹಿಂಗೆ ಯಾವ ಕೂತು ಹಿಂಗೆ ಮಾನಿಟರ್ ತೋರಿಸ್ಬೇಕಂದ್ರೆ ಹಿಂಗೂ ತೋರಿಸ್ಬೋದು, ಹಿಂಗೂ ಮಾಡ್ಬೋದು. ಐ ಮೀನ್ ಟೋಟಲಿ 360 ವರೆಗೂ ಇದು ಹೋಗುತ್ತೆ. ಮೇಲೆ ಕೆಳಗೆ ಎಲ್ಲ ಥರ ಆಪ್ಷನ್ ಹೆಂಗೆ ಬೇಕಂದ್ರೆ ಹಂಗೆ ಹಿಂಗೆ ಮಾಡಿಬಿಟ್ಟು ಸ್ಟ್ರೈಟ್ ಅನ್ನು ಮಾಡ್ಬೋದು. ಸೊ ಗೈಸ್ ಫೈನಲಿ ಶೂಟ್ ಗೇಟ್ ಎಲ್ಲ ಮುಗೀತು, ಪ್ಯಾಕಪ್ ಆಗ್ತಿದೆ ಈಗ. ಸೊ ಎಲ್ಲ ಡೈರೆಕ್ಟ್ ಹೋಗಿ ಕಾರ್ಗೆ ಹಾಕಬೇಕು. ಗೇಮಿಂಗ್ ಚೇರ್ ಇದೆ, ಸೊ ಕ್ಯಾಬಿನೆಟ್ ಇದೆ, ಮಾನಿಟರ್ ಇದೆ, ಇನ್ನೂ ಸುಮಾರು ಐಟಮ್ಸ್ ಇದೆ. ಹೆಂಗೆ ಕರ್ಕೊ ಹೋಗ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಟಾಪಲ್ಲಿ ಕೂರಿಸ್ಕೊಂಡು ಕರ್ಕೊ ಹೋಗ್ತಾನೆ ಅದು ನೋಡ್ರಪ್ಪ. ಇದು ವಯಸ್ಸಿಗೆ ಹಾಕೊಂಡು ಹೋಗೋದೇ ಒಂದು ತಲೆನೋವಿರೋದು. ಚೇರ್ ಹಣ್ಣಿಗೆ ಎಲ್ಲೋನೇ ಹಾಕ್ಬಿಟ್ಟು ಹಂಗಾಗಿ ಸೊ ಇದನ್ನೇ ಕೊಟ್ಟು ಕಳಿಸ್ತಿದ್ದಾರೆ ಆಫರಲ್ಲಿ. ಸೊ ಇದೊಂದು ಹಾಕೊಂಡು ಹೋಗೋದೇ ಒಂದು ಸ್ವಲ್ಪ ಹಿಂಸೆ. ಅದಾದ್ಮೇಲೆ ಇದೇನೋ ಈಸಿಯಾಗಿ ಹಾಕೊಂಡು ಹೊರಟೋಗ್ಬಿಡ್ಬೋದು. ಇನ್ನೂ ಅಲ್ಲೊಂದಿದೆ. ಕಿಶನ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ರೆಸ್ಪಾನ್ಸ್. ಯಾರು ಈ ಥರ ರೆಸ್ಪಾನ್ಸ್ ಮಾಡಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಹ್ಯಾಪಿ ಹೋಲಿ. ಸೊ ಇನ್ನು ಎಲ್ಲಿ ನಿಮ್ಮವ್ರಿಗೆ ಹಾಕಿಲ್ವ ಹೋಲಿನ? ಈಗ ನೀವು ಲಿಫ್ಟ್ ಮುಗಿಸ್ಬಿಟ್ಟು, ಇಲ್ಲಾಂದ್ರೆ ಎಲ್ಲ ನಿಮ್ಮ PC ನಮ್ಮ PCಗೆಲ್ಲ ವೈಟ್ ಬ್ಯೂಟಿ ಎಲ್ಲ ಕಲರ್ಫುಲ್ ಬ್ಯೂಟಿ ಆಗಿಬಿಡುತ್ತೆ. ನೋಡ್ರಪ್ಪ ಕಾರ್ಡಲ್ಲಿ ಪಾಪ ನಮ್ಮಿಂದ ಗೈಸ್ ಹೋಲಿಗೆ ತುಂಬ ಲೇಟ್ ಆಗಿಬಿಟ್ಟಿದೆ. ಇವತ್ತು ಎಷ್ಟಾಯಿತು? ಡಬಲ್ 8. ಸೊ ಫೈನಲಿ ಓಡೋ ಸಮಯ ಬಂದ್ಬಿಡ್ತು. ಪ್ರೊಸೆಸಿಂಗ್ ಆಗುತ್ತಾ ಇಲ್ವಾ? ಹ್ಯಾಪಿ. ಓ ಆಗೋಯ್ತು. ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ ಗೈಸ್, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬ್ರದರ್ ಚಾನಲ್ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ SCL ಗೇಮಿಂಗ್ ನಿಮ್ದು ಯಾವುದೇ ಥರ PC ಆಗಿರಲಿ, ಏನೇ ಬೇಕಾಗಿರಲಿ ಬಂದು ವಿಸಿಟ್ ಮಾಡಿ. ಬಾಯ್ ಬ್ರೋ, ಬಾಯ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ. ಸಿಗೋಣ ನೆಕ್ಸ್ಟ್ ಟೈಮ್. ಮತ್ತೆ ನಾನು PC ಬಿಲ್ಡ್ ಮಾಡ್ತೀನಿ. ಬಾಯ್. ಸೊ ಗೈಸ್, ಓಡೋ ಸಮಯ. PC ಅಂತೂ ಬಿಲ್ಡ್ ಆಯಿತು. ಎಲ್ಲ ಕಾರಿಗೆ ಆಲ್ರೆಡಿ ಶಿಫ್ಟ್ ಆಗಿದೆ, ನೋಡ್ತಿದ್ದೀರಲ್ಲ. ಇಲ್ಲಿ ಓಲಿ ಹಾಕೋದಕ್ಕೆ ಕಾಯ್ತಿದ್ದಾರೆ ಓನರ್ಗೆ. ಸೊ ಈಗ ನಾವು ಓಡಬೇಕು. ಹೊಟ್ಟೆ ತುಂಬ ಹಸಿದಿದೆ, ಊಟನೇ ಮಾಡಿಲ್ಲ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಒಂದು ಇಡ್ಲಿ ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಊಟನೇ ಮಾಡಿಲ್ಲ. ಇರಲಿ ಬ್ರೋ, ಏನಿಲ್ಲ. ದುನಿಯಾ ಲೈಫೇ ಕಂಜೆಸ್ಟ್ ಆಗೈತೆ, ಇದ್ರಲ್ಲಿ ಕುತ್ಕೊಳ್ಳೋಕ್ಕೇನು. ಬನ್ನಿ ಓಡೋಣ. ಈಗ ಎಲ್ಲಿಗೆ? ದೊಡ್ಡಬಳ್ಳಾಪುರ. ಎಲ್ಲಿ? ಚೆನ್ನಾಗಿ ಡೈಲಾಗ್ ಅಲ್ಲ, ರಿಯಾಲಿಟಿ. ಅದು ರಿಯಾಲಿಟಿ ಚೆಕ್. ರಿಯಾಲಿಟಿ ಯಾರು ನಂಬಲ್ಲ ಗೈಸ್. ಲೈಫೇ ಅನ್ಕಂಜಸ್ಟಬಲ್ ಆಗ್ಬಿಟ್ಟೈತೆ ಈ ಸ್ಪೇಸಲ್ಲಿ ಕುತ್ಕೊಳ್ಳೋಕೆ. ಏನು ಹೇಳಿ? ಸಿಗೋಣಂತೆ ನೆಕ್ಸ್ಟ್ ವ್ಲಾಗಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್, ಬಾಯ್.